ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಮಹಾಭಾರತದಲ್ಲಿ ಕುಂತಿಯ ಪಾತ್ರ ಕೂಡ ಪ್ರಮುಖವಾದದ್ದು. ಯಾಕೆಂದರೆ ಕುಂತಿ 5 ಪಾಂಡವರ ತಾಯಿ ಹಾಗೂ ಕರ್ಣನಿಂದ ಮಾತು ತೆಗೆದುಕೊಳ್ಳುವ ಮೂಲಕ ಕೌರವರ ಸೋಲಿಗೆ ಕಾರಣಳಾದವಳು. ಅಷ್ಟು ಮಾತ್ರವಲ್ಲ, ಕುಂತಿಯನ್ನು ಶ್ರೀಕೃಷ್ಣನ ಅತ್ತೆ ಎನ್ನುವ ಉಲ್ಲೇಖವೂ ಇದೆ. ಶ್ರೀಕೃಷ್ಣನಿಗೆ ಕುಂತಿ ಅತ್ತೆ ಹೇಗೆ ಗೊತ್ತಾ? ಹಿಂದೂ ಧರ್ಮದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ವೇದಗಳು, ಪುರಾಣಗಳು, ಗ್ರಂಥಗಳು ಮತ್ತು ಇತರ ಧಾರ್ಮಿಕ ಪುಸ್ತಕಗಳಲ್ಲಿ ವಿವರವಾಗಿ ಹೇಳಲಾಗಿದೆ. ಈ ವೇದ ಪುರಾಣಗಳಲ್ಲಿ ಜೀವನ ವಿಧಾನದ ಜೊತೆಗೆ ಧರ್ಮ ಮತ್ತು ಅಧರ್ಮದ ಬಗ್ಗೆ ಬೋಧನೆಗಳನ್ನು ನೀಡಲಾಗಿದೆ. 4 ವೇದಗಳು ಸೇರಿದಂತೆ ರಾಮಾಯಣ, ಮಹಾಭಾರತದಂತಹ ಧಾರ್ಮಿಕ ಗ್ರಂಥಗಳಲ್ಲಿ ಅನೇಕ ಪೌರಾಣಿಕ ಕಥೆಗಳನ್ನು ಉಲ್ಲೇಖಿಸಲಾಗಿದೆ. ರಾಮಾಯಣದಲ್ಲಿ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮನ ಆದರ್ಶಗಳು, ನ್ಯಾಯ ಮತ್ತು ಆತನ ಗುಣಗಳನ್ನು ವಿವರಿಸಲಾಗಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನ ಲೀಲೆ ಮತ್ತು ಧರ್ಮದ ಮೇಲೆ ಅಧರ್ಮದ ವಿಜಯದ ಉಲ್ಲೇಖವನ್ನು ನೀಡಲಾಗಿದೆ. ನಾವು ಮಹಾಭಾರತವನ್ನು ತೆಗೆದುಕೊಂಡಾಗ ಅದರಲ್ಲಿ ಅನೇಕ ಆಸಕ್ತಿದಾಯಕ ಕಥೆಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಈ ಕಥೆಗಳಲ್ಲಿ ಕೆಲವು ಕಥೆಗಳು ನಮ್ಮಲ್ಲಿ ಗೊಂದಲವನ್ನು ಸೃಷ್ಟಿಸಿದರೆ, ಇನ್ನು ಕೆಲವು ಕಥೆಗಳು ಅಚ್ಚರಿಯನ್ನುಂಟು ಮಾಡುತ್ತದೆ. ಮಹಾಭಾರತದಲ್ಲಿ ಅನೇಕ ವೀರ ನಾಯಕಿಯರ ಬಗ್ಗೆ ಇರುವ ಉಲ್ಲೇಖವನ್ನು ನೀವು ಗಮನಿಸಬಹುದು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಸೇರಿದಂತೆ ಅನೇಕ ವೀರ ಯೋಧರು ಮತ್ತು ಅವರ ಪೂರ್ವಜರ ವಿವರಣೆಯನ್ನು ನೀಡಲಾಗಿದೆ. ಇದರಲ್ಲಿ ಕುಂತಿಯದ್ದು ಒಂದು ಮುಖ್ಯ ಪಾತ್ರ. ಕುಂತಿಯು ಪಾಂಡವರ ತಾಯಿ ಮತ್ತು ಶ್ರೀಕೃಷ್ಣನ ಸೋದರತ್ತೆ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ನೀವು ದೂರದರ್ಶನದಲ್ಲಿ ಮಹಾಭಾರತವನ್ನು ನೋಡಿದ್ದರೆ ಅಥವಾ ಮಹಾಭಾರತವನ್ನು ಓದಿದ್ದರೆ, ಶ್ರೀಕೃಷ್ಣನು ಹಲವೆಡೆ ಕುಂತಿಯನ್ನು ಸೋದರತ್ತೆ ಅಥವಾ ಅತ್ತೆ ಎಂದು ಸಂಬೋಧಿಸುತ್ತಿದ್ದುದು ನಿಮಗೆ ತಿಳಿದು ಬರುತ್ತದೆ. ಹೀಗಿರುವಾಗ ಕುಂತಿ ಶ್ರೀಕೃಷ್ಣನಿಗೆ ಅತ್ತೆ ಹೇಗಾಗುತ್ತಾಳೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿಯೂ ಹುಟ್ಟಿಕೊಂಡಿರಬಹುದು. ಭಗವಾನ್ ಶ್ರೀಕೃಷ್ಣ ಕುಂತಿಯನ್ನು ಏಕೆ ಅತ್ತೆ ಎಂದು ಕರೆಯುತ್ತಾನೆ? ಶ್ರೀಕೃಷ್ಣ ಮತ್ತು ಕುಂತಿಯ ನಡುವಿನ ಸಂಬಂಧದ ಬಗ್ಗೆ ನಾವಿಲ್ಲಿ ನೋಡೋಣ. ಕುಂತಿಯು ಯದುವಂಶಿ ರಾಜ ಶೂರಸೇನನ ಮಗಳು, ವಸುದೇವ ಮತ್ತು ಸುತ್ಸುಬನ ಸಹೋದರಿ. ಹೀಗಾಗಿ ಕುಂತಿದೇವಿಯು ಶ್ರೀಕೃಷ್ಣನ ಅತ್ತೆಯಾಗುತ್ತಾಳೆ. ನಾಗವಂಶಿ ಮಹಾರಾಜ ಕುಂತಿಭೋಜನು ಕುಂತಿಯನ್ನು ಶೂರಸೇನನಿಂದ ದತ್ತು ಪಡೆದುಕೊಳ್ಳುತ್ತಾನೆ. ಕುಂತಿಯ ಹಲವು ಹೆಸರುಗಳಲ್ಲಿ ಮೊದಲ ಹೆಸರು ಪೃಥುವಾಗಿತ್ತು. ನಂತರ ಮಹಾರಾಜ ಕುಂತಿಭೋಜನು ಯಾವಾಗ ಆಕೆಯನ್ನು ದತ್ತು ತೆಗೆದುಕೊಳ್ಳುತ್ತಾನೋ ಆಗ ಪೃಥುಗೆ ಕುಂತಿ ಎಂದು ಹೆಸರಿಡುತ್ತಾನೆ. ಕುಂತಿ ಹಸ್ತಿನಾಪುರದ ರಾಜ ಪಾಂಡುವಿನ ಮೊದಲ ಪತ್ನಿ ಹಾಗೂ 5 ಪಾಂಡವರ ತಾಯಿ. ಸೂರ್ಯದೇವನಿಂದ ವರ ಪಡೆದ ಕುಂತಿ ಮದುವೆಗೂ ಮುನ್ನವೇ ಕರ್ಣನಿಗೆ ಜನ್ಮ ನೀಡುತ್ತಾಳೆ. ಮದುವೆ ಆಗುವ ಮುನ್ನವೇ ಮಕ್ಕಳಾದರೆ ಸಮಾಜದಲ್ಲಿ ಮುಖ ತೋರಿಸುವುದು ಹೇಗೆ ಎಂದು ಕುಂತಿ ಶಿಶು ಕರ್ಣನನ್ನು ತೊರೆದು ಹೋಗುತ್ತಾಳೆ. ಕುಂತಿಯು ಪಾಂಡವರ ಪಾಲಿಗೆ ಅಕ್ಕರೆಯ ಅಮ್ಮನಾಗಿದ್ದಳು. ಮಹಾಭಾರತ ಯುದ್ಧದ ನಂತರ ಕುಂತಿಯು ಧೃತರಾಷ್ಟ್ರ ಹಾಗೂ ಗಾಂಧಾರಿ ಜೊತೆ ವನವಾಸಕ್ಕೆ ಹೋಗುತ್ತಾಳೆ. ಶ್ರೀಕೃಷ್ಣ ಕುಂತಿಯ ಸೋದರಳಿಯನಾಗಿದ್ದರೂ ಅಥವಾ ಕುಂತಿಯೇ ಸೋದರತ್ತೆಯಾಗಿದ್ದರೂ ಮಹಾಭಾರತದಲ್ಲಿ ಅವರಿಬ್ಬರ ನಡುವೆ ಅಷ್ಟೊಂದು ಬಾಂಧವ್ಯವಿರಲಿಲ್ಲ. ಅಷ್ಟು ಮಾತ್ರವಲ್ಲ, ಕುಂತಿ ಶ್ರೀಕೃಷ್ಣನಿಗೆ ಸೋದರತ್ತೆ ಎನ್ನುವ ವಿಚಾರ ಕೂಡ ಹಲವರಿಗೆ ತಿಳಿದಿಲ್ಲ. ಕುರುಕ್ಷೇತ್ರ ಯುದ್ಧದ ನಂತರ ಕುಂತಿ ತನ್ನ ಪುತ್ರರೊಂದಿಗೆ ಹಲವು ವರ್ಷಗಳ ಕಾಲ ವಾಸವಾಗಿದ್ದಳು. ಜಗತ್ತಿನಲ್ಲಿ ತನ್ನ ಕೆಲಸ ಮುಗಿದಿದೆ ಎಂದು ಭಾವಿಸಿದ ನಂತರ ಅವಳು ತನ್ನ ಸೋದರ ಮಾವಂದಿರಾದ ವಿದುರ ಮತ್ತು ಧೃತರಾಷ್ಟ್ರ, ಸಂಜಯ ಮತ್ತು ಧೃತರಾಷ್ಟ್ರನ ಪತ್ನಿ ಗಾಂಧಾರಿಯೊಂದಿಗೆ ಹಿಮಾಲಯದ ಬಳಿಯ ಕಾಡಿಗೆ ಸ್ಥಳಾಂತರಗೊಂಡಳು. ಅವರು ಹೋದ 2 ವರ್ಷಗಳ ನಂತರ ವಿದುರ ನಿಧನರಾದರು. ನಂತರ ಸಂಜಯ ಹಿಮಾಲಯಕ್ಕೆ ಹೋದರು ಮತ್ತು ಉಳಿದವರು ಕಾಡಿನ ಬೆಂಕಿಯಲ್ಲಿ ನಾಶವಾದರು. ಈ ಕತೆ ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸ್ಟೋರಿ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೊತೆಗೆ ಅರುಣೋದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನು ವಾಚ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ. ಅಲ್ಲಿಯ ತನಕ ಬೈ ಬೈ.